ಈಗಾಗಲೇ ಹಣದುಬ್ಬರ, ಬಸ್ ರೇಟು ಜೊತೆಗೆ ಮೆಟ್ರೋ ರೇಟ್ ಅಂತ ಹೇಳಿ ಜನರ ಪಾಕೆಟ್ ಅಥವಾ ಜೇಬು ತುಟ್ಟಿ ಆಗ್ತಾ ಇರೋದನ್ನ ನಾವೆಲ್ಲ ಗಮನಿಸ್ತಾ ಇದ್ವಿ. ಇದೆಲ್ಲ ಆರೋಕ್ಕೂ ಮುಂಚೆನೆ ಜಲಮಂಡಳಿ ಕೂಡ ಜನಸಾಮಾನ್ಯರಿಗೆ ಶಾಕ್ ಕೊಡೋದಕ್ಕೆ ಇದೇ ಗುರುವಾರ ಮುಹೂರ್ತವನ್ನು ಫಿಕ್ಸ್ ಮಾಡ್ಕೊಂಡಿದೆಯಂತೆ. ನೀರಿನ ದರ ಏರಿಕೆಯ ಪ್ರಸ್ತಾಪ ಎಷ್ಟರಷ್ಟು ಮತ್ತು ಇದಕ್ಕೆ ಬೆಂಗಳೂರಿನ ಎಲ್ಲಾ ಶಾಸಕರ ಒಪ್ಪಿಗೆ ಇದೆಯಾ? ಎಲ್ಲದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರಿಗರಿಗೆ ಇದೇ ವಾರ ಮತ್ತೊಂದು ದರ ಏರಿಕೆ ಶಾಕ್. ನೀರಿನ ದರ ಏರಿಕೆ ಸಂಬಂಧ ಇದೇ ಗುರುವಾರ ಮುಹೂರ್ತ ಫಿಕ್ಸ್. ಕ್ಯಾಬಿನೆಟ್ ಸಭೆಯಲ್ಲೇ ನೀರಿನ ದರ ಏರಿಕೆ ನಿರ್ಧಾರ ಸಾಧ್ಯತೆ. ದರ ಏರಿಕೆ ವಿಚಾರ ಒಂದರ ಹಿಂದೆ ಒಂದರಂತೆ ಬೆಂಗಳೂರಿಗರನ್ನ ಕಾಡುತ್ತಲೇ ಇದೆ. ಈಗಾಗಲೇ ಬಸ್ ದರ, ಮೆಟ್ರೋ ಟಿಕೆಟ್ ದರ ಏರಿಕೆ ಶಾಕ್ ಜನರನ್ನ ಹೈರಾಣಾಗಿಸಿದೆ. ಈ ಮಧ್ಯೆ ಈಗ ಮತ್ತೊಂದು ದರ ಏರಿಕೆ ಭೂತ ನಗರವಾಸಿಗಳ ಹೆಗಲೇರುವ ಸಾಧ್ಯತೆ ಇದ್ದು ಶೀಘ್ರದಲ್ಲೇ ಗಾಯದ ಮೇಲೆ ಬರೆ ಬೀಳುವ ಆತಂಕ ಎದುರಾಗಿದೆ. ಹೌದು, ನೀರಿನ ದರ ಏರಿಕೆ ಸಂಬಂಧ ಇದೇ ಗುರುವಾರ ಮುಹೂರ್ತ ಫಿಕ್ಸ್ ಆಗುವ ಸಾಧ್ಯತೆ ಇದೆ. ಬಜೆಟ್ ಅಧಿವೇಶನ ಆರಂಭಕ್ಕೂ ಮುನ್ನ ಅಂದ್ರೆ ಇದೇ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ನಡೆಯಲಿದೆ. ಇದೇ ಸಭೆಯಲ್ಲಿ ನೀರಿನ ದರ ಏರಿಕೆ ವಿಚಾರವಾಗಿ ಕ್ಯಾಬಿನೆಟ್ ಒಪ್ಪಿಗೆ ನೀಡುವ ಸಾಧ್ಯತೆ ಇದೆ. ಈಗಾಗಲೇ ದರ ಏರಿಕೆ ವಿಚಾರವಾಗಿ ಕಳೆದ 2-3 ತಿಂಗಳ ಹಿಂದೆಯೇ ಜಲಮಂಡಳಿ ಸರ್ಕಾರಕ್ಕೆ 30% ಏರಿಕೆ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಸಿತ್ತು. ಈ ಪ್ರಕಾರ ಅಧಿಕಾರಿಗಳ ಸಭೆ ಕೂಡ ಮಾಡಲಾಗಿತ್ತು. ಅದರಂತೆ ಇದೇ ಗುರುವಾರ ಸಚಿವ ಸಂಪುಟ ಸಭೆಯಲ್ಲಿ ಅನುಮತಿ ವಿಚಾರ ಚರ್ಚೆಯಾಗುವ ಸಾಧ್ಯತೆ ಇದೆ. ಈ ನಡುವೆ ಸದ್ಯಕ್ಕೆ ದರ ಏರಿಕೆ ಬೇಡ ಅನ್ನೋ ಚರ್ಚೆ ಕೂಡ ಆಗಿದೆ ಎನ್ನಲಾಗ್ತಿದೆ. ಈಗಾಗಲೇ ಇತರೆ ದರ ಏರಿಕೆಯಿಂದ ಜನ ಆಕ್ರೋಶಗೊಂಡಿದ್ದು ಮತ್ತೊಂದು ದರ ಏರಿಕೆಗೆ ಮುಂದಾದ್ರೆ ಜನ ಮತ್ತೆ ಆಕ್ರೋಶ ವ್ಯಕ್ತಪಡಿಸಲಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಕಾದು ನೋಡೋ ತಂತ್ರಕ್ಕೆ ಸರ್ಕಾರ ಮುಂದಾಗುವ ಸಾಧ್ಯತೆಯೂ ಇದೆ. ಒಟ್ಟಾರೆ ಸರ್ಕಾರ ಜನಾಕ್ರೋಶಕ್ಕೆ ಮಣಿದು ಕಾದು ನೋಡುವ ತಂತ್ರಕ್ಕೆ ಮುಂದಾಗುತ್ತಾ ಅಥವಾ ಜನಾಕ್ರೋಶ ನಡುವೆಯೂ ಹಠ ಬಿಡದೆ ನೀರಿನ ದರ ಏರಿಕೆ ನಿರ್ಧಾರ ಕೈಗೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.